ಆವತ್ತು ಡಿಸೆಂಬರ್ 7, 2025 ಹರಿಯಾಣದ ಯಮುನಾನಗರ್ ಪೊಲೀಸ್ ಸ್ಟೇಷನ್ಗೆ ಸುಮಾರು ಬೆಳಗ್ಗೆ 11 ಗಂಟೆಗೆ ಒಂದು ಎಮರ್ಜೆನ್ಸಿ ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲನ್ನು ರಿಸೀವ್ ಮಾಡಿದಂತಹ ಪೊಲೀಸರಿಗೆ ಒಂದು ಶಾಕಿಂಗ್ ನ್ಯೂಸೇ ಕಾದಿರುತ್ತೆ. ಅಲ್ಲಿ ತಿಳಿದದ್ದು ಯಮುನಾನಗರ್ ಪೊಲೀಸ್ ಸ್ಟೇಷನ್ನ ಹತ್ತಿರದಲ್ಲೇ ಇರುವಂತಹ ಒಂದು ಪಾಪ್ಯುಲರ್ ನರ್ಸರಿ ಅಂದರೆ ಅರಣ್ಯ ಪ್ರದೇಶದೊಳಗೆ ಒಂದು ಯುವತಿಯ ಮೃತದೇಹ ಪತ್ತೆಯಾಗಿದೆ ಅಂತ ಕಾಲ್ ಬರುತ್ತೆ. ಸೊ ಪೊಲೀಸರು ತಡ ಮಾಡದೆ ಜಗದರಿ ಪೌಂಟಾ ರೋಡ್ನಲ್ಲಿರುವಂತಹ ಆ ಪಾಪ್ಯುಲರ್ ಅರಣ್ಯ ಪ್ರದೇಶಕ್ಕೆ ಧಾವಿಸ್ತಾರೆ. ಅಲ್ಲಿ ಜನರು ಬಿಟ್ಬಿಟ್ಟಿರ್ತಾರೆ. ಅಂದರೆ ಆ ಕ್ರೈಮನ್ನು ನೋಡೋದಕ್ಕೆ ಜನಜಂಗುಳಿಯೇ ಅಲ್ಲಿ ತುಂಬಿಬಿಟ್ಟಿರುತ್ತೆ. ಸೊ ಪೊಲೀಸರು ಏನು ಮಾಡ್ತಾರೆ, ಆ ಜನರನ್ನು ದೂರಗೊಳಿಸ್ತಾರೆ. ಕ್ರೈಮ್ ಸೀನ್ಸು ಯಾವುದೇ ಕೂಡ ಅಳಿಸಿ ಹೋಗಬಾರ್ದು ಅಂತ ಆ ಜನರನ್ನೆಲ್ಲ ಆ ಸ್ಥಳದಿಂದ ದೂರಗೊಳಿಸ್ತಾರೆ. ಪೊಲೀಸರು ಪೊದೆಗಳಲ್ಲಿ ಒಳಗೆ ಹೋಗ್ತಿದ್ದಂತೆ ಅವರಿಗೆ ಅಲ್ಲಿ ಬೆಚ್ಚಿ ಬೀಳಿಸಿದಂತಹ ಸಂಗತಿ ಏನಪ್ಪ ಅಂತ ಅಂದರೆ, ಅಲ್ಲಿ ಯುವತಿಯ ದೇಹ ಏನೋ ಪತ್ತೆಯಾಗಿತ್ತು. ಆದರೆ ಯುವತಿಯ ದೇಹದಲ್ಲಿ ಆಕೆ ತಲೆಯಲ್ಲಿ ಮಿಸ್ಸಿಂಗ್ ಆಗಿತ್ತು. ಸೊ ಪೊಲೀಸರು ಇದನ್ನು ಕಂಡ ತಕ್ಷಣ ಶಾಕ್ ಆಗಿ ಅವರು ತಡ ಮಾಡದೆ ಅಲ್ಲಿಂದ ಜನರನ್ನೆಲ್ಲ ದೂರಗೊಳಿಸಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಇನ್ವೆಸ್ಟಿಗೇಷನ್ ಆಫೀಸರ್ಸ್, ಡಾಗ್ ಸ್ಕ್ವಾಡ್ ಮತ್ತು ಫೊರೆನ್ಸಿಕ್ ಟೀಮನ್ನು ಸ್ಥಳಕ್ಕೆ ಕರೆಸ್ತಾರೆ. ಎಲ್ಲವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅವರು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಕ್ಯೂರಿಯಸ್ ಅಡ್ಡಾಕ್ಕೆ ನಿಮಗೆಲ್ಲ ಸ್ವಾಗತ. ಹಾರರ್, ಸಸ್ಪೆನ್ಸ್, ಥ್ರಿಲ್ಲಿಂಗ್ ಹಾಗೂ ಮಿಸ್ಟೀರಿಯಸ್ ಕಥೆಗಳ ಅಡ್ಡಕ್ಕೆ ಹೋಗೋಣ ಬನ್ನಿ. ಪೊಲೀಸರ ಇನ್ನೊಂದು ತಂಡ ಘಟನೆ ನಡೆದಂತಹ ಸ್ಥಳದಲ್ಲಿ ಇದ್ದಂತಹ ವ್ಯಕ್ತಿ ವಿಜಯ್ನನ್ನ ಮೊದಲು ಅವರು ಮಾತನಾಡಿಸ್ತಾರೆ. ನಾರ್ಮಲ್ ವಿಷಯಗಳ ಬಗ್ಗೆ ಅವರು ತಿಳ್ಕೊಳ್ತಾರೆ. ಗುರುದ್ವಾರದ ಬಳಿ ಅಂದರೆ ಬಹದ್ದೂರ್ಪುರದ ಗುರುದ್ವಾರದ ಬಳಿ ಇದ್ದಂತಹ ಪಾಪ್ಯುಲರ್ ನರ್ಸರಿಯನ್ನು ವಿಜಯ್ ಎಂಬಾತ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಹಿಂದಿನ ದಿನ ರಾತ್ರಿ ಕುಡಿಯೋದಕ್ಕೆ ನೀರು ತರೋದಕ್ಕೆ ಅಂತ ಹೋಗಬೇಕಾದ್ರೆ ನರ್ಸರಿ ಒಳಗೆ ಏನೋ ಒಂದು ಅನುಮಾನಾಸ್ಪದ ಘಟನೆ ನಡೀತಾ ಇರೋದು ಅವನ ಕಣ್ಣಿಗೆ ಕಾಣಿಸುತ್ತೆ. ಸೊ ಅವನು ತಡ ಮಾಡದೆ ನರ್ಸರಿಯ ಹತ್ರ ಹೋಗ್ತಾನೆ. ಅವನಿಗೆ ಅಲ್ಲಿ ಬೆಚ್ಚಿ ಬೀಳಿಸಿದಂತಹ ಸಂಗತಿ ಏನಪ್ಪ ಅಂದರೆ, ಒಂದು ಯುವತಿಯ ಮೃತದೇಹ ಪತ್ತೆಯಾಗುತ್ತೆ. ಅದು ಕೂಡ ಆಕೆಯ ಮೈ ಮೇಲೆ ಬಟ್ಟೆ ಇರೋದಿಲ್ಲ, ಹಾಗೆಯೇ ಆಕೆಯ ತಲೆ ಕೂಡ ಅಲ್ಲಿ ಮಿಸ್ಸಿಂಗ್ ಆಗಿರುತ್ತೆ. ಸೊ ಅವನಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅವನ ಕೈ ಕಾಲುಗಳು ನಡುಗೋದಕ್ಕೆ ಶುರುವಾಗುತ್ತೆ. ಅವನು ತಡ ಮಾಡದೆ ಆ ಜಾಗದ ಮಾಲೀಕನಾದಂತಹ ಪರಂಜೀತ್ ಎನ್ನುವನಿಗೆ ಫೋನ್ ಮಾಡಿ ನಡೆದ ಎಲ್ಲ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಸೊ ಪರಂಜೀತ್ಗೂ ಸಹ ಇದನ್ನೆಲ್ಲ ಕೇಳಿ ಒಂದು ಕ್ಷಣಕ್ಕೆ ಹೆದರಿಕೆ ಆಗುತ್ತೆ. ಪರಂಜೀತ್ ತಡ ಮಾಡದೆ 112 ಡಯಲ್ ಮಾಡಿ ಪೊಲೀಸರಿಗೆ ನಡೆದಂತಹ ಎಲ್ಲ ವಿಷಯದ ಬಗ್ಗೆ ಅವನು ತಿಳಿಸ್ತಾನೆ. ತನಿಖೆಯ ಮೊದಲ ಹಂತವಾಗಿ ಪೊಲೀಸರು ಇಡೀ ಕ್ರೈಮ್ ಸೀನನ್ನು ಮೊದಲು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಸೋಕೋ ಟೀಮ್ ಆಫೀಸರ್ಸ್ನ ಸಹಾಯದಿಂದ ಪ್ರತಿಯೊಂದು ಸಣ್ಣ ಸಣ್ಣ ಸೂಕ್ಷ್ಮ ಡೀಟೇಲಿಂಗ್ಗಳನ್ನು ಅವರು ರೆಕಾರ್ಡ್ ಮಾಡ್ಕೊಳ್ತಾರೆ. ನಂತರ ಅವರು ಅಲ್ಲಿದ್ದಂತಹ ಎಲ್ಲ ಸಾಕ್ಷ್ಯಗಳನ್ನು ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿಕೊಂಡು ಡಾಗ್ ಸ್ಕ್ವಾಡ್ನ ಸಹಾಯದಿಂದ ಕೊಲೆಗಾರನ ಚಲನವಲನವನ್ನು ಪತ್ತೆ ಹಚ್ಚೋದಕ್ಕೆ ಪ್ರಯತ್ನಿಸ್ತಾರೆ. ಸ್ನಿಫರ್ ಡಾಗ್ಗಳಿಗೆ ಪೊಲೀಸರು ಮೃತದೇಹದ ವಾಸನೆಯನ್ನು ಹಿಡಿಯೋದಕ್ಕೆ ಕಳಿಸ್ತಾರೆ. ಅವುಗಳು ವೇಗವಾಗಿ ನರ್ಸರಿಯ ಒಳಕ್ಕೆ ಓಡ್ ಹೋಗ್ತವೆ. ವಾಸನೆ ಸಿಕ್ಕ ನಂತರ ಅವು ಹೈವೇ ಹತ್ತಿರ ಜೋರಾಗಿ ಓಡೋದಕ್ಕೆ ಆರಂಭ ಮಾಡ್ತವೆ. ಪೊಲೀಸರು ಸಹ ಹೈವೇಯ ದಾರಿ ಹಿಡಿದು ನಾಯಿಗಳನ್ನು ಬೆನ್ನಟ್ಟಿ ಅವುಗಳ ಹಿಂದೆ ಓಡಿ ಹೋಗ್ತಾರೆ. ಆದರೆ ಸುಮಾರು 20 ಮೀಟರ್ಗಳಷ್ಟು ದೂರ ಓಡಿದ ನಂತರ ನಾಯಿಗಳು ಅದೇ ಜಾಗದಲ್ಲಿ ನಿಂತು ನೆಲವನ್ನು ಮೂಸುತ್ತಾ ಅದೇ ಜಾಗದಲ್ಲಿ ಸುತ್ತೋದಕ್ಕೆ ಶುರು ಮಾಡ್ತವೆ. ಇದನ್ನು ಕಂಡಂತಹ ಪೊಲೀಸರಿಗೆ ಒಂದು ಕ್ಷಣಕ್ಕೆ ಗೊಂದಲ ಉಂಟಾಗೋದಕ್ಕೆ ಶುರುವಾಗುತ್ತೆ. ವಾಸನೆಯ ಜಾಡು ಇಲ್ಲಿಗೆ ಮುಗ್ದಂತೆ ಕಾಣಿಸ್ತಾ ಇತ್ತು. ಯಾಕಂದರೆ ನಾಯಿಗಳು ಒಂದೇ ಜಾಗದಲ್ಲಿ ಸುತ್ತಾಡ್ತಾ ನೆಲವನ್ನು ಮೂಸಿ ನೋಡ್ತಾ ಇದ್ವು. ಪೊಲೀಸರು ಗೊಂದಲಕ್ಕೆ ಒಳಗಾಗಿ ಈ ನಾಯಿಗಳು ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ, ಕೊಲೆಗಾರ ಏನಾದರೂ ಯಾವುದಾದ್ರೂ ವೆಹಿಕಲ್ನ ಯೂಸ್ ಮಾಡಿ ಮುಂದಕ್ಕೆ ಹೋಗಿದ್ದಾನಾ ಅಥವಾ ಅವನ ಸುಳಿವು ಸಿಗದೆ ಇರೋ ರೀತಿ ಅವನು ಏನನ್ನಾದರೂ ಮಾಡಿದಾನ ಅಂತ ಪೊಲೀಸರು ಕನ್ಫ್ಯೂಷನ್ ಆಗ್ತಾರೆ.
ಪೊಲೀಸರಿಗೆ ಈ ತನಿಖೆ ಬಹಳನೇ ಕಷ್ಟಕರವಾಗುತ್ತೆ. ಯಾಕಂತಂದರೆ ನಾಯಿಗಳು ಸಹ ಇಲ್ಲಿಗೆ ನಿಂತ್ಬಿಡ್ತವೆ. ಒಂದು ಕಡೆ ತಲೆ ಇಲ್ಲದಂತಹ ಮೃತದೇಹ, ಅದು ಕೂಡ ಬಟ್ಟೆ ಇಲ್ಲದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಆಕೆ ಯಾರು ಎಂಬುದು ಸಹ ಯಾರಿಗೂ ತಿಳಿದೇ ಇಲ್ಲ, ಯಾಕಂದರೆ ಆಕೆ ತಲೆನೇ ಅಲ್ಲಿ ಮಿಸ್ಸಿಂಗ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಇದ್ದದ್ದು ಸಹ ಅರಣ್ಯ ಪ್ರದೇಶ, ಅಲ್ಲಿ ಯಾರಿಗೂ ಈಕೆಯ ಸುಳುವೆ ಸಿಗೋದಿಲ್ಲ. ಆ ಹೆಣದ ಅಂದರೆ ಆ ಹುಡುಗಿಯ ರೈಟ್ ಲೆಗ್ಗಿಗೆ ಒಂದು ಕಪ್ಪು ದಾರವನ್ನ ಕಟ್ಕೊಂಡಿದ್ಲು. ಹಾಗೆಯೇ ಆಕೆಯ ಹೊಟ್ಟೆ ಮೇಲೆ ಒಂದು ಬರ್ತ್ ಮಾರ್ಕ್ ಕೂಡ ಇತ್ತು. ಈಕೆ ಇದಷ್ಟೇ ಇಲ್ಲಿ ಸಿಕ್ಕಂತಹ ಸುಳಿವಾಗಿತ್ತು ಆಕೆಯ ಬಗ್ಗೆ. ಸೊ ಪೊಲೀಸರು ಸೋಕೋ ಟೀಮ್ ಇನ್ವೆಸ್ಟಿಗೇಷನ್ ಅನ್ನು ಕಂಟಿನ್ಯೂ ಮಾಡಿ ಆಕೆಯ ದೇಹದ ಮೇಲೆ ಇದ್ದಂತಹ ಬರ್ತ್ ಮಾರ್ಕ್ಗಳಾಗಿರ್ಬೋದು ಎಲ್ಲವನ್ನು ನೋಟ್ ಮಾಡಿಕೊಂಡು ಆಕೆಯ ದೇಹವನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಮುಕುಂದ್ಲಾಲ್ ಸಿವಿಲ್ ಹಾಸ್ಪಿಟಲ್ಗೆ ಕಳಿಸಿದ್ರು. ಎಲ್ಲಕ್ಕಿಂತ ಭಯಾನಕ ಸಂಗತಿ ಏನಪ್ಪ ಅಂದರೆ ಆಕೆಯ ತಲೆಯನ್ನ ಕತ್ತರಿಸೋದಕ್ಕೆ ಒಂದು ಹರಿತವಾದ ಆಯುಧವನ್ನ ಅಂದರೆ ತೀಕ್ಷ್ಣವಾದಂತಹ ಆಯುಧವನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಪೊಲೀಸರಿಗೆ ತಿಳಿದು ಬರುತ್ತೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದ್ದು ಯುವತಿಗೆ ಸುಮಾರು 25ರಿಂದ 30 ವರ್ಷ ವಯಸ್ಸಾಗಿತ್ತು ಅಂತ. ಈಕೆಯನ್ನ ಬೇರೆ ಯಾವುದೋ ಜಾಗದಲ್ಲಿ ಕೊಲೆ ಮಾಡಿ ಈ ಒಂದು ಅರಣ್ಯ ಪ್ರದೇಶಕ್ಕೆ ತಂದು ಬಿಸಾಕಲಾಗಿದೆ ಅಂತ ಪೊಲೀಸರಿಗೆ ತಿಳಿಯುತ್ತೆ. ಹಾಗಾದ್ರೆ ಈಕೆಯ ತಲೆಯನ್ನ ಕತ್ತರಿಸಿದ್ದಾದ್ರೂ ಯಾರು? ಹಾಗೇನೆ ಈಕೆಯ ತಲೆಯನ್ನ ಅವರು ಯಾಕೆ ಕಟ್ ಮಾಡಿದ್ರು? ಸೊ ಈಕೆ ತಲೆನೇನೋ ಕಟ್ ಮಾಡಿದ್ರು, ಹಾಗೆಯೇ ಈಕೆಯ ಬಾಡಿನೂ ಸಹ ನೇಕೆಡ್ ಮಾಡಿ ಒಂದು ಜಾಗದಲ್ಲಿ ಬಿಸಾಕಿ ಹೋಗ್ತಾರೆ. ಯಾಕಪ್ಪ ಅಂತಂದರೆ ಈಕೆಯ ಐಡೆಂಟಿಟಿ ಯಾರಿಗೂ ಸಹ ತಿಳಿದೇ ಇರಲಿ ಅನ್ನೋದು ಅವರ ಮುಖ್ಯ ಉದ್ದೇಶ ಆಗಿಬಿಟ್ಟಿರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಡಿಸ್ಟಿಕ್ನಲ್ಲಿ ಈ ರೀತಿಯ ಘಟನೆಗಳು ಬಹಳನೇ ನಡೀತಾ ಇರುತ್ತೆ. ಆದರೆ ತಲೆ ಇಲ್ಲದ ಸ್ಥಿತಿಯಲ್ಲಿ ಸಿಕ್ಕದ್ದು ಈ ಮೃತದೇಹ. ಈಕೆಯನ್ನು ಕಂಡುಹಿಡಿಯೋದು ಬಹಳನೇ ಕಷ್ಟ ಆಗುತ್ತೆ. ಸೊ ತಲೆ ಇಲ್ಲದಂತಹ ದೇಹದ ಒಂದು ಇನ್ವೆಸ್ಟಿಗೇಷನನ್ನು ಮುಂದುವರಿಸೋದು ಪೊಲೀಸರಿಗೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಈ ಕೊಲೆ ನಡೆದ ಜಾಗವನ್ನು ಹುಡುಕೋದು ಇನ್ನೂ ಕಷ್ಟ. ಯಾಕಂತಂದರೆ ಈ ದೇಹ ಏನು ಸಿಕ್ಕಿದೆಯಲ್ಲ ಆ ನರ್ಸರಿ ಇದ್ದದ್ದು UP ಮತ್ತು ಉತ್ತರಾಖಂಡ್ನ ಬಾರ್ಡರ್ನಲ್ಲಿ. ಸೊ ಕೊಲೆ ಮಾಡಿದವರು ಉತ್ತರಾಖಂಡ್ನವರ ಅಥವಾ ಉತ್ತರ ಪ್ರದೇಶದವರ ಅಥವಾ ಹರಿಯಾಣದವರ, ಯಾವ ಕಡೆಯವರು ಅಂತ ತಿಳ್ಕೊಳೋದು ಪೊಲೀಸರಿಗೆ ತುಂಬಾ ಕಷ್ಟ ಆಗುತ್ತೆ. ಅವರನ್ನು ಕಂಡುಹಿಡಿಯೋದು ಇನ್ನಷ್ಟು ಡಿಫಿಕಲ್ಟ್ ಆಗುತ್ತೆ. ಯಾಕಂತಂದರೆ ಈ 3 ಡಿಸ್ಟಿಕ್ಗಳು ಅಥವಾ ಈ 3 ಸ್ಟೇಟ್ಗಳು ಒಂದೇ ಕಡೆ ಒಂದೇ ಬಾರ್ಡ್ರಲ್ಲಿ ಈ ಕೊಲೆ ನಡೆದಿರೋದ್ರಿಂದ ಅವರು ಯಾವ ಕಡೆ ತಲೆ ಮರೆಸ್ಕೊಂಡಿದ್ದಾರೆ ಅನ್ನೋದು ಕಂಡುಹಿಡಿಯೋದು ಇಲ್ಲಿ ಕಷ್ಟಕರವಾಗುತ್ತೆ. ಪೊಲೀಸರು ಸುತ್ತಮುತ್ತಲೂ ಸರ್ಚ್ ಆಪರೇಷನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಆ ಹುಡುಗಿಯ ತಲೆ ಮಾತ್ರ ಎಲ್ಲೂ ಸಿಗೋದೇ ಇಲ್ಲ. ಸೊ ಪೊಲೀಸರು ಯಾವುದೇ ಸುಳಿವುಗಳು ಸಿಗದೇ ಇರೋ ಕಾರಣ ತಮ್ಮ ಗಮನವನ್ನು ಬೇರೆ ಕೇಸ್ ಕಡೆಗೆ ಹರಿಸ್ತಾರೆ. ಪೊಲೀಸರು ಎಲ್ಲ ರೆಕಾರ್ಡ್ಸ್ಗಳನ್ನು ಚೆಕ್ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ತಿಳಿದದ್ದು ಅಂಬಾಲಾ ಡಿಸ್ಟಿಕ್ನಲ್ಲಿ 13, ಕರ್ನಲ್ ಡಿಸ್ಟಿಕ್ನಲ್ಲಿ 25, ಹಾಗೇನೆ ಯಮುನಾನಗರ್ ಡಿಸ್ಟಿಕ್ನಲ್ಲಿ 23 ಪ್ರಕರಣಗಳು ಅಂದರೆ ಹುಡುಗಿಯರು ಮಿಸ್ಸಿಂಗ್ ಆಗಿರುವಂತಹ ಪ್ರಕರಣಗಳು ದಾಖಲಾಗಿರ್ತವೆ. ಅದು ಕೂಡ 16ರಿಂದ 30 ವರ್ಷದ ವಯಸ್ಸಿನವರೇ ಆಗಿರ್ತಾರೆ. ಸೊ ಪೊಲೀಸರು ಇದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಈ ಕೊಲೆ ಕೇಸ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಪೊಲೀಸರಿಗೆ ಸಿಗುತ್ತೆ. ಅವರು ಇನ್ವೆಸ್ಟಿಗೇಷನಲ್ಲಿ ನೋಡಿದಂತೆಯೇ ಆ ಹುಡುಗಿಯ ಕತ್ತನ್ನು ಸೀಳಿ ಸಾಯಿಸಿರ್ತಾರೆ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಂದದ್ದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಈ ಹುಡುಗಿಯ ಮೇಲೆ ಯಾವುದೇ ರೀತಿಯಾದಂತಹ ರೇಪ್ ನಡೆದಿಲ್ಲ, ಕೇವಲ ಮರ್ಡರ್ ಮಾತ್ರ ನಡೆದಿದೆ. ಈಕೆಯ ದೇಹದ ಮೇಲೆ ಯಾವುದೇ ರೀತಿಯ ಸ್ಟ್ರಗಲ್ ಮಾರ್ಕ್ಸ್ಗಳು ಇರೋದಿಲ್ಲ. ಜಸ್ಟ್ ಆಕೆಯ ಕತ್ತನ್ನು ಸೀಳಿ ಸಾಯಿಸಿರ್ತಾರೆ. ಸೊ ಈಕೆಯ ರೇಪ್ ಕೂಡ ಮಾಡಿಲ್ಲ, ಆದರೆ ಈಕೆಯ ಬಟ್ಟೆಯನ್ನು ಬಿಚ್ಚಿ ಈಕೆಯ ತಲೆಯನ್ನು ಮಾತ್ರ ಕತ್ತರಿಸಿ ಯಾಕೆ ಸಾಯಿಸಿದ್ದಾರೆ ಅನ್ನೋದು ಪೊಲೀಸರಿಗೆ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. 6 ದಿನಗಳು ಕಳೆದರೂ ಕೂಡ ಹುಡುಗಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸಿಗೋದೇ ಇಲ್ಲ. ಸೊ 12 ಡಿಸೆಂಬರ್ 2025ರಂದು ಆಕೆಯ ಅಂತಿಮ ಸಂಸ್ಕಾರವನ್ನು ಮಾಡಿ ಮುಗಿಸಲಾಗುತ್ತೆ. ಸೊ ನೆಕ್ಸ್ಟ್
ಇಲ್ಲಿ ಒಂದು SIT ಟೀಮ್ ಫಾರ್ಮೇಷನ್ ಆಗುತ್ತೆ. SIT ಟೀಮ್ ಯಾಕೆ ಫಾರ್ಮೇಷನ್ ಆಗುತ್ತೆ ಅಂತಂದರೆ, ಕೊಲೆ ನಡೆದದ್ದು ಉತ್ತರ ಪ್ರದೇಶ್ ಮತ್ತು ಉತ್ತರಾಖಂಡ್ನ ಬಾರ್ಡರ್ನಲ್ಲಿ. ಸೊ ಎರಡೂ ಸ್ಟೇಟ್ಗಳಲ್ಲಿ ಈ ಕೊಲೆಯ ಬಗ್ಗೆ ಅವರು ಮಾಹಿತಿಯನ್ನು ಕಲೆ ಹಾಕಬೇಕಾಗಿರುತ್ತೆ. ಅವರು SIT ಟೀಮ್ ಫಾರ್ಮೇಷನ್ ಆದ ತಕ್ಷಣವೇ 50ಕ್ಕೂ ಹೆಚ್ಚು CCTV ಫುಟೇಜ್ಗಳನ್ನು ಚೆಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಲೈಕ್ ಪೆಟ್ರೋಲ್ ಪಂಪ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ಸ್ ಆಗಿರ್ಬೋದು, ಜನನಿಬಿಡ ಪ್ರದೇಶಗಳಾಗಿರ್ಬೋದು, ಎಲ್ಲೆಲ್ಲೆಲ್ಲ CCTVಗಳನ್ನು ಹಾಕಲಾಗಿರುತ್ತೋ ಅಲ್ಲೆಲ್ಲ ಅವರು ಈ ಹುಡುಗಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಪೊಲೀಸರ ಇನ್ನೊಂದು ತಂಡ ಮೊಬೈಲ್ ಕಾಲ್ ಡೀಟೇಲ್ಸ್ ಹಾಗೆಯೇ ಡಿಜಿಟಲ್ ಎವಿಡೆನ್ಸ್ಗಳನ್ನು ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಅವುಗಳನ್ನು ಸ್ಟಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಅವರಿಗೆ ಅಲ್ಲಿ ಮೊದಲ ಲೀಡ್ ಸಿಗುತ್ತೆ. 6 ಡಿಸೆಂಬರ್ 2025 ರಾತ್ರಿ ಸುಮಾರು 11:34ಕ್ಕೆ ಅರೈವಾಲ ಎಂಬ ಹಳ್ಳಿಯ ಒಂದು ಟೈಲ್ ಫ್ಯಾಕ್ಟರಿಯಲ್ಲಿ CCTV ಫುಟೇಜ್ನಲ್ಲಿ ಒಂದು ಕಾರ್ ಸ್ಪಾಟ್ ಆಗುತ್ತೆ. ಮುಂದೆ ಮತ್ತೊಂದು CCTV ಫುಟೇಜ್ನಲ್ಲೂ ಕೂಡ ಇದೇ ಸೇಮ್ ಕಾರ್ ಸ್ಪಾಟ್ ಆಗುತ್ತೆ. ಸೊ ಪೊಲೀಸರಿಗೆ ಈ ಕಾರ್ ಮೇಲೇ ಡೌಟ್ ಬರುತ್ತೆ. ಆ ಕಾರ್ ನಂಬರ್ ಪ್ಲೇಟ್ ಹೊಂದಿದ್ದು ಉತ್ತರ ಪ್ರದೇಶದ್ದು. ಸೊ ಪೊಲೀಸರು ತಮ್ಮ ರೂಟನ್ನು ಉತ್ತರ ಪ್ರದೇಶ್ ಮತ್ತು ಹರಿಯಾಣದ ಕಡೆ ಹೊರಡಿಸ್ತಾರೆ. CCTV ಫುಟೇಜ್, ಆಕ್ಟಿವ್ ಮೊಬೈಲ್ ಲೊಕೇಶನ್ ಹಾಗೆಯೇ ಟೆಕ್ನಿಕಲ್ ಅನಾಲಿಸಿಸ್ನ ಸಹಾಯದಿಂದ ಪೊಲೀಸರು 13 ಡಿಸೆಂಬರ್ 2025 ಉತ್ತರ ಪ್ರದೇಶದ ಸಹರನ್ಪುರ ಡಿಸ್ಟಿಕ್ನ ತದೋಲಿ ಎಂಬ ಗ್ರಾಮದಲ್ಲಿ ಒಂದು ಮನೆಗೆ ಹೋಗ್ತಾರೆ. ಆ ಒಂದು ಮನೆಯಲ್ಲಿ ಮದುವೆಯ ಸಂಭ್ರಮ ಮನೆಯಾಗಿರುತ್ತೆ. ಆ ಮದುವೆಯ ಸಂಭ್ರಮದ ಮಧ್ಯೆಯೇ ಪೊಲೀಸರು ಹುಡುಗಿಯ ಅಣ್ಣ ಅಂತಂದರೆ ಬ್ರೈಡ್ನ ಅಣ್ಣನನ್ನೇ ಅವರು ಬಂಧಿಸ್ತಾರೆ. ಅವನ ಹೆಸರೇ ಮೊಹಮ್ಮದ್ ಬಿಲಾಲ್. ಬಿಲಾಲ್ನನ್ನು ಬಂಧಿಸಿ ಪೊಲೀಸರು ಎನ್ಕ್ವೈರಿ ನಡೆಸಿದಾಗ ತಿಳಿದದ್ದೇ, ಅಲ್ಲಿ ಸಿಕ್ಕಂತಹ ಮೃತದೇಹ ಬಂದು ಬಿಲಾಲ್ನ ಗರ್ಲ್ ಫ್ರೆಂಡ್ ಉಮಾಳದ್ದು ಅಂತ. ಸೊ ಪೊಲೀಸರು ತಡ ಮಾಡದೆ ಉಮಾಳ ಮನೆಗೆ ಕರೆ ಮಾಡಿ ಉಮಾಳ ಸಾವಿನ ಬಗ್ಗೆ ಅವರ ಮನೆಯವರಿಗೆ ಎಲ್ಲವನ್ನು ತಿಳಿಸ್ತಾರೆ. ಆದರೆ ಅಲ್ಲಿ ಪೊಲೀಸರಿಗೆ ಇನ್ನೊಂದು ದೊಡ್ಡ ಟ್ವಿಸ್ಟೇ ಕಾದಿರುತ್ತೆ. ಏನಪ್ಪ ಅಂತಂದರೆ, ಉಮಾಳ ಮನೆಯವರು ಹೇಳ್ತಾರೆ, ನಮ್ಮ ಮಗಳು ತೀರಿ ಹೋಗಿ 13 ವರ್ಷಗಳೇ ಕಳೆದು ಹೋಗಿವೆ ಅಂತ. ಹಾಗಾದರೆ ಈ ತಲೆ ಇಲ್ಲದ ಹೆಣ ಯಾರದ್ದು? ಉಮಾ, ಬಿಲಾಲ್ ಮತ್ತು ಈ ತಲೆ ಇಲ್ಲದ ಹೆಣದ ನಡುವೆ ಇದ್ದಂತಹ ಸಂಬಂಧ ಆದರೂ ಏನು? ಪೊಲೀಸರಿಗೆ ಇದೊಂದು ದೊಡ್ಡ ಕನ್ಫ್ಯೂಷನ್ ಶುರುವಾಗುತ್ತೆ. 13 ವರ್ಷಗಳ ಹಿಂದೆ UPಯ ಹಲಾಲ್ಪುರ್ ಎಂಬ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳು ಉಮಾ. ಆಕೆಯನ್ನು ಮನೆಯಲ್ಲಿ ಮುದ್ದಾಗಿ ಸಾಕಿದ್ರು. ಆದರೂ ಕೂಡ ಇವರು ಆಕೆಗೆ ಕೇವಲ 17 ವರ್ಷ ವಯಸ್ಸಿರಬೇಕಾದ್ರೆ ಮದುವೆಯನ್ನು ನಿಶ್ಚಯ ಮಾಡ್ತಾರೆ. ಉಮಾ ಕೂಡ ಸಂತೋಷದಿಂದ ಒಪ್ಪಿಗೆನ ನೀಡ್ತಾಳೆ. ಆದರೆ ಉಮಾ ಮದುವೆಯ ಹಿಂದಿನ ದಿನದ ರಾತ್ರಿ ಜಾನಿ ಎಂಬುವನ ಜೊತೆ ಓಡಿ ಹೋಗ್ತಾಳೆ. ಜಾನಿ ಕೂಡ ಆಕೆಯ ಪಕ್ಕದ ಮನೆಯವನೇ ಆಗಿರ್ತಾನೆ. ಜಾನಿಯ ಜೊತೆ ಆಕೆ ಓಡಿ ಹೋಗಿದ್ದನ್ನು ತಿಳಿದಂತಹ ಮನೆಯವರು ತಲೆ ಎತ್ತಲಾರದ ಸ್ಥಿತಿಗೆ ಬಂದು ಬಿಡ್ತಾರೆ. ಆಕೆ ನಮ್ಮ ಪಾಲಿಗೆ ಸತ್ತೇ ಹೋದ್ಲು ಅಂತ ಅವರು ಆವತ್ತೇ ತಲೆ ತೊಳ್ಕೊಂಡ್ಬಿಡ್ತಾರೆ. ಉಮಾ ಜಾನಿಯನ್ನ ಮದುವೆಯಾದ 1 ವರ್ಷಕ್ಕೆ ಒಂದು ಮುದ್ದಾದ ಮಗುವಿಗೆ ಜನನವನ್ನು ನೀಡ್ತಾಳೆ. ಮದುವೆಯ ಹೊಸದರಲ್ಲಿ ಉಮಾ ಮತ್ತು ಜಾನಿ ತುಂಬಾನೇ ಸಂತೋಷವಾಗಿರ್ತಾರೆ. ಅವರ ಮಧ್ಯೆ ಸಂತೋಷಕ್ಕೆ ಕೊರೆ ಇರೋದಿಲ್ಲ. ಆದರೆ ದಿನಗಳು ಕಳೆದಂತೆ, ವರ್ಷಗಳು ಉರುಳಿದಂತೆ ಜಾನಿ ಮತ್ತು ಉಮಾಳ ನಡುವೆ ಬಿರುಕುಗಳು ಉಂಟಾಗೋದಕ್ಕೆ ಶುರುವಾಗುತ್ತೆ. ಸೊ ಉಮಾ ಮತ್ತು ಜಾನಿ ಮದುವೆಯಾಗಿ 11 ವರ್ಷಗಳ ನಂತರ ಅವರು ಡಿವೋರ್ಸನ್ನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನ ಮೇಲೆ ಡಿವೋರ್ಸನ್ನು ಪಡೆದುಕೊಳ್ತಾರೆ. ಜಾನಿನೇ ಆತನ ಮಗನ ಒಂದು ಕೇರ್ ಟೇಕ್ ಮಾಡೋದನ್ನು ಜಾನಿನೇ ತೆಗೆದುಕೊಳ್ತಾನೆ. ಮಗ ಕೂಡ ಅಪ್ಪನ ಜೊತೆಗೆ ಹೋಗ್ಬಿಡ್ತಾನೆ. ಈಗ ಉಮಾ ಒಬ್ಬಳೇ ಆಗಿಬಿಡ್ತಾಳೆ. ಸೊ ಉಮಾಳಿಗೆ ಒಂಟಿತನ ಕಾಡೋದಕ್ಕೆ ಶುರು ಆಗುತ್ತೆ. ಉಮಾ ಆ ಕಡೆ ಈ ಕಡೆ ಸಿಟಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆಕೆಗೆ ಪರಿಚಯ ಆಗಿದ್ದೆ ಮೊಹಮ್ಮದ್ ಬಿಲಾಲ್. ಮೊಹಮ್ಮದ್ ಬಿಲಾಲ್ಗೆ 25 ವರ್ಷ ವಯಸ್ಸಾಗಿತ್ತು. ಉಮಾಳಿಗೆ 30 ವರ್ಷ ವಯಸ್ಸಾಗಿತ್ತು. ಈಕೆಗೆ ಗಂಡ ಇರಲಿಲ್ಲ. ಸೊ ಇದನ್ನೇ ಉಪಯೋಗ ಮಾಡಿಕೊಂಡಂತಹ ಮೊಹಮ್ಮದ್ ಬಿಲಾಲ್ ಈಕೆಯೊಂದಿಗೆ ಸ್ನೇಹವನ್ನು ಮಾಡಿಕೊಳ್ತಾನೆ. ಈ ಸ್ನೇಹ ಪ್ರೀತಿಯಾಗಿ ಶುರುವಾಗಿ ಮುಂದಕ್ಕೆ ಒಂದು ಕೆಟ್ಟ ಅಫೇರ್ ಆಗಿ ಮುಂದುವರಿಯುತ್ತೆ. ಇವರಿಬ್ಬರು ಒಂದೇ ಮನೆಯಲ್ಲಿ
ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಉಮಾಳ ಹಳೆಯ ಜೀವನದ ಬಗ್ಗೆ ಬಿಲಾಲ್ಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಉಮಾ ಆಗಾಗ್ಗೆ ತನ್ನ ಮಗನನ್ನ ಮೀಟ್ ಮಾಡೋದಕ್ಕೆ ಬರ್ತಾ ಇರ್ತಾಳೆ. ಆಕೆಯ ಮಗ ಮತ್ತು ಉಮಾಳ ನಡುವೆ ಒಳ್ಳೆಯ ರಿಲೇಶನ್ಶಿಪ್ ಇರುತ್ತೆ. ಇದರ ಬಗ್ಗೆ ಬಿಲಾಲ್ಗೆ ಯಾವುದೇ ರೀತಿಯಾದಂತಹ ಬೇಜಾರಿರೋದಿಲ್ಲ. ಬಿಲಾಲ್ ಸಹ ಉಮಾಳ ಜೊತೆಗೆ ಒಳ್ಳೆಯ ರಿಲೇಶನ್ಶಿಪ್ಪನ್ನೇ ಹೊಂದಿರ್ತಾನೆ. ಆದರೆ ಇಲ್ಲಿ ನಡೆದದ್ದಾದರೂ ಏನು, ಅವನು ಯಾಕೆ ಆಕೆಯ ತಲೆಯನ್ನು ಕತ್ತರಿಸಿದ ಅನ್ನೋದೇ ಈಗ ದೊಡ್ಡ ಕ್ವೆಶನ್ ಆಗಿ ಉಳಿಯುತ್ತೆ. ಯಾಕಂತಂದರೆ ಬಿಲಾಲ್ಗೆ 25 ವರ್ಷ ವಯಸ್ಸಾಗಿರುತ್ತೆ. ಅವನಿಗೆ ಇನ್ನೊಂದು ಹುಡುಗಿಯ ಜೊತೆ ಮದುವೆ ಫಿಕ್ಸ್ ಆಗಿರುತ್ತೆ. ಸೊ ಇದನ್ನು ತಿಳ್ಕೊಂಡಂತಹ ಉಮಾ ಏನು ಮಾಡ್ತಾಳೆ, ನೀನು ನನ್ನ ಜೊತೆಗೆ ಇರಬೇಕು, ನೀನು ನನ್ನ ಜೊತೆಗೆ ಮದುವೆ ಆಗಬೇಕು, ನೀನು ಯಾವತ್ತಿಗೂ ಒಟ್ಟಿಗೆ ಇರಬೇಕು ಅಂತ ಅವನಿಗೆ ಫೋರ್ಸ್ ಮಾಡೋದಕ್ಕೆ, ಪ್ರೆಷರ್ ಹಾಕೋದಕ್ಕೆ ಶುರು ಮಾಡ್ತಾಳೆ. ಈ ಒಂದು ಟ್ರ್ಯಾಪ್ ಒಳಗೆ ಬಿದ್ದಂತಹ ಬಿಲಾಲ್ಗೆ ತಲೆ ಕೆಡೋದಕ್ಕೆ ಶುರು ಆಗುತ್ತೆ. ಈಗ ಅವನು ಇಷ್ಟು ದಿನ ಉಮಾಳನ್ನು ಯೂಸ್ ಮಾಡ್ಕೊಂಡಿರ್ತಾನೆ. ಇವನಿಗೆ ಈಗ ಉಮಾಳನ್ನು ಮದುವೆ ಆಗೋದಕ್ಕೆ ಇಷ್ಟ ಇರೋದಿಲ್ಲ. ಅವನು ತನ್ನದೇ ಆದ ಹೊಸ ಜೀವನವನ್ನು ಕಟ್ಕೋಬೇಕು ಅಂತ ಬಯಸ್ತಾ ಇರ್ತಾನೆ. ಇವನು ಮಾಡಿದ್ದು ಕೂಡ ಇಲ್ಲಿ ತಪ್ಪು. ಯಾಕಂತಂದರೆ ಒಂದು ಮಹಿಳೆಯನ್ನು ತಾನು ಉಪಯೋಗಿಸ್ಕೊಳ್ತಾನೆ, ಆಮೇಲೆ ಆಕೆಯನ್ನು ಸಾಯಿಸೋದಕ್ಕೆ ಅವನು ಹಿಂಜರಿಯೋದಿಲ್ಲ. ಆಕೆಯನ್ನು ಹೇಗಾದರೂ ಮಾಡಿ ನಾನು ಮುಗಿಸ್ಬಿಟ್ರೆ ನನಗೆ ತಲೆನೋವು ಕಡಿಮೆ ಆಗುತ್ತೆ ಅಂತ ಅವನು ಭಾವಿಸ್ತಾನೆ. ಯಾಕಂದರೆ ಉಮಾಗೆ ಹಿಂದೆ ಮುಂದೆ ಯಾರೂ ಇರೋದಿಲ್ಲ. ಸೊ ಅವನು ಇದನ್ನೇ ಅಡ್ವಾಂಟೇಜ್ ಆಗಿ ಮಾಡ್ಕೊಳ್ತಾನೆ. ಈಕೆಯನ್ನು ನನ್ನ ದಾರಿಯಿಂದ ಹೇಗಾದರೂ ಮಾಡಿ ನಾನು ದೂರಗೊಳಿಸ್ಬೇಕು ಅನ್ನೋದು ಅವನ ತಲೆಯಲ್ಲಿ ಕೊರಿತಾ ಇರುತ್ತೆ. ಸೊ ಅವನೇನು ಮಾಡ್ತಾನೆ, ಒಂದು ದಿನ ಉಮಾಳನ್ನು ಲಾಂಗ್ ಡ್ರೈವ್ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ಇವನು ಮೊದಲೇ ಟ್ಯಾಕ್ಸಿ ಚಾಲಕ ಆಗಿರ್ತಾನೆ. ಉಮಾ ನಂಬಿಬಿಟ್ಟು ಇವನ ಜೊತೆಗೆ ಬರ್ತಾಳೆ. ಲಾಂಗ್ ಡ್ರೈವ್ ಕರೆದಿದ್ದಾನಲ್ಲ, ಹೋಗೋಣ, ನಾವಿಬ್ಬರು ಎಂಜಾಯ್ ಮಾಡೋಣ ಅಂತ ಅವಳ ಮನಸ್ಸಿನಲ್ಲಿ ಇರುತ್ತೆ. ಆದರೆ ಉಮಾಳಿಗೆ ಇವನೇ ತನ್ನ ಕೊಲೆಯನ್ನು ಮಾಡ್ತಾನೆ ಅನ್ನೋದು ಯಾವುದೇ ಒಂದು ಸುಳಿವು ಕೂಡ ಅವಳಿಗೆ ಇರೋದಿಲ್ಲ. ಸೊ ಉಮಾ ಬಿಲಾಲ್ನ ಜೊತೆ ಅವನನ್ನು ನಂಬಿ ಹೋಗ್ತಾಳೆ. ಬಿಲಾಲ್ ತುಂಬ 1-2-3 ಗಂಟೆಗಳ ನಂತರ ಆಕೆಯನ್ನು ಸುತ್ತಾಡಿಸಿ ಕೊನೆಗೆ ಒಂದು ಕಡೆ ಇಳಿದ್ಬಿಟ್ಟು ಹಿಂದೆಗಡೆ ಸೀಟ್ಗೆ ಹೋಗ್ತಾನೆ. ಯಾಕೆ ಹಿಂದಿನ ಸೀಟ್ಗೆ ಹೋಗಿದ್ಯಾ ಅಂತ ಉಮಾ ಕೇಳಿದಾಗ ಅವನು ನಿನ್ನ ಸೀಟ್ ಬೆಲ್ಟ್ನ ನಾನು ಸರಿ ಮಾಡ್ತೀನಿ, ಅದು ಸರಿಯಾಗಿಲ್ಲ ಅಂತ ಹೇಳಿ ಹಿಂದಿನ ಸೀಟ್ಗೆ ಹೋಗಿ ಕೂತ್ಕೋತಾನೆ. 1-2 ನಿಮಿಷಗಳ ನಂತರ ಆಕೆಯ ಕುತ್ತಿಗೆಯನ್ನು ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಆಕೆಯನ್ನು ಸಾಯಿಸಿಬಿಡ್ತಾನೆ. ಆಕೆಯ ಕುತ್ತಿಗೆಯನ್ನು ಬೇರೆ ಮಾಡ್ತಾನೆ, ದೇಹವನ್ನೇ ಬೇರೆ ಮಾಡ್ತಾನೆ. ಆಕೆಯ ಪೂರ್ತಿ ಬಟ್ಟೆಯನ್ನು ಬಿಚ್ಚಿ ಒಂದು ಅರಣ್ಯ ಪ್ರದೇಶದ ಒಳಗೆ ಆಕೆಯನ್ನು ತೆಗೆದುಕೊಂಡು ಹೋಗಿ ಬಿಸಾಕ್ತಾನೆ. ಅದು ಕೂಡ ಜನನಿಬಿಡ ಪ್ರದೇಶವಾಗಿರುತ್ತೆ, ನಿರ್ಜನ ಪ್ರದೇಶವಾಗಿರುತ್ತೆ. ಅಂತಹ ಕಡೆ ಆಕೆಯ ಮೃತದೇಹವನ್ನು ಬಿಸಾಕ್ಬಿಟ್ರೆ, ತಲೆಯನ್ನು ಒಂದು ಕಡೆ ಬಿಸಾಕ್ಬಿಟ್ರೆ ಯಾರಿಗೂ ನನ್ನ ಮೇಲೆ ಅನುಮಾನ ಬರೋದಿಲ್ಲ ಅನ್ನೋದು ಅವನ ಒಂದು ಕೆಟ್ಟ ಮೂಢನಂಬಿಕೆ ಆಗಿರುತ್ತೆ. ಸೊ ಅವನು ಆಕೆಯ ದೇಹವನ್ನು ಒಂದು ಕಡೆ ಹಾಕಿ ತಲೆಯನ್ನು ಮತ್ತೊಂದು ಕಡೆ ಬಿಸಾಕಿಬಿಡ್ತಾನೆ. ಸೊ ಇಲ್ಲಿ ಆಕೆಗೆ ಆಗಿದ್ದು ದೊಡ್ಡ ನೋವೇ. ಇದನ್ನು ಕೇಳಿದಂತಹ ಪ್ರತಿಯೊಂದು ಹೆಣ್ಣುಮಕ್ಕಳು ಹುಷಾರಾಗಿ ಇರಬೇಕು ಅನ್ನೋದು ನಾನು ನಿಮಗೆ ಎಲ್ರಿಗೂ ಬೇಡ್ಕೊಳ್ತೀನಿ. ಸೊ ಬಿಲಾಲ್ ಏನು ಮಾಡ್ತಾನೆ, ಇದೆಲ್ಲ ಮುಗಿದ ನಂತರ ಅವನು ತನ್ನ ಹೊಸ ಜೀವನವನ್ನು ಕಟ್ಕೋಬೇಕು ಅಂತ ಮತ್ತೊಂದು ಮದುವೆಯ ತಯಾರಿಯಲ್ಲಿ ಮುಂದಾಗ್ತಾನೆ. ಸೊ ಪೊಲೀಸರ ಇನ್ವೆಸ್ಟಿಗೇಷನಲ್ಲಿ ತಿಳಿದು ಬಂದದ್ದು ಇಷ್ಟು ವಿಚಾರಗಳು. ಪೊಲೀಸರಿಗೆ ಇಷ್ಟೆಲ್ಲ ಮಾಹಿತಿಯನ್ನು ಬಿಲಾಲ್ ಕೊಡ್ತಾನೆ. ಆಕೆಯ ತಲೆ ಇದ್ದಂತಹ ಜಾಗಕ್ಕೂ ಅವನು ಕರ್ಕೊಂಡೋಗಿ ಆಕೆಯ ತಲೆಯನ್ನು ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ. ಈಗ ಪೊಲೀಸರು ಬಿಲಾಲ್ನನ್ನು ಬಂಧಿಸಿ ಆತನನ್ನು ಕಾರಾಗೃಹಕ್ಕೆ ತಳ್ಳಿದ್ದಾರೆ. ಇದಿಷ್ಟು ಆಗಿತ್ತು ಬಿಲಾಲ್ ಮತ್ತು ಉಮಾಳ ಕತೆ. ನೋಡಿದ್ರಲ್ಲ, ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ರೀತಿಯ ಕತೆಗಳು ನಿಮ್ಮ ಮುಂದೆ ಬರಬೇಕು ಅಂದರೆ ನಮ್ಮ ಕ್ಯೂರಿಯಸ್ ಅಡ್ಡಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಹೆಣ್ಣು ಮಕ್ಕಳಲ್ಲಿ ಜಾಗೃತಿಯನ್ನು ಹುಟ್ಟಿಸೋದು ನನ್ನ ಒಂದು ಕರ್ತವ್ಯ. ನೀವು ಕೂಡ ಆ ಕರ್ತವ್ಯದಲ್ಲಿ ಭಾಗಿಯಾಗಿ ಯಾರ್ಯಾರೆಲ್ಲ ಹೆಣ್ಣು ಮಕ್ಕಳಿದ್ದಾರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಹುಷಾರಾಗಿರೋದಕ್ಕೆ ತಿಳಿಸಿ. ಧನ್ಯವಾದಗಳು.